ವರ್ಷ 1.2 ಲಕ್ಷ ಭಾರತೀಯರನ್ನ ಬಾಯಿಯ ಕ್ಯಾನ್ಸರ್ ಬಾಧಿಸುತ್ತಿದೆ. ಕ್ಯಾನ್ಕಾನ್ 2024ರ ಸಮ್ಮೇಳನವು ಆರಂಭಿಕ ಸ್ಕ್ರೀನಿಂಗ್ ಮತ್ತು ಚಿಕಿತ್ಸೆಯ ಮೇಲೆ ಕೇಂದ್ರೀಕರಿಸುತ್ತಿದೆ. ಕ್ಯಾನ್ಸರ್ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರೋ ಸೈಟ್ ಕೇರ್ ಆಸ್ಪತ್ರೆಗಳು ತನ್ನ ಪ್ರತಿಷ್ಠಿತ ವಾರ್ಷಿಕ ಕ್ಯಾನ್ಸರ್ ಸಮ್ಮೇಳನವಾದ ಕ್ಯಾನ್ಕಾನ್ 2024ರ 6ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ. ಈ ವರ್ಷದ ಥೀಮ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ರಿವಿಸಿಟೆಡ್. ಬಾಯಿಯ ಕುಹರದ ಕ್ಯಾನ್ಸರ್ಗಳನ್ನು ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ನಿರ್ವಹಣೆಯಲ್ಲಿನ ಇತ್ತೀಚಿನ ಪ್ರಗತಿಗಳ ಮೇಲೆ ಕೇಂದ್ರೀಕರಿಸಿದೆ. ಆರಂಭಿಕ ಪತ್ತೆ, ಶಸ್ತ್ರಚಿಕಿತ್ಸಾ ಮಧ್ಯಸ್ಥಿಕೆಗಳು ಮತ್ತು ರೋಗಿಯ ವರದಿ ಮಾಡಿದ ಫಲಿತಾಂಶಗಳಿಗೆ ವಿಶೇಷ ಒತ್ತು ನೀಡುತ್ತದೆ. ಬಾಯಿಯ ಕ್ಯಾನ್ಸರ್ ಭಾರತದಲ್ಲಿ ಪ್ರಮುಖ ಆರೋಗ್ಯ ಕಾಳಜಿಯಾಗಿ ಉಳಿದಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಯ ಪ್ರಕಾರ ಜಾಗತಿಕ ಬಾಯಿಯ ಕ್ಯಾನ್ಸರ್ ಪ್ರಕರಣಗಳಲ್ಲಿ 1/3 ಭಾಗದಷ್ಟು ದೇಶವನ್ನು ಹೊಂದಿದೆ. ತಂಬಾಕು ಸೇವನೆ, ಆಲ್ಕೋಹಾಲ್ ಸೇವನೆ ಮತ್ತು ಕಡಿಮೆ ಅರಿವು ಹೆಚ್ಚುತ್ತಿರೋ ಘಟನೆಗಳಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ಸೈಟ್ ಕೇರ್ ಹಾಸ್ಪಿಟಲ್ಸ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಸನ್ಮಾನ್ಯ ಶ್ರೀ ಸುರೇಶ್ ರಾಮು ಮಾತನಾಡಿ, ಓರಲ್ ಕ್ಯಾನ್ಸರ್ ಬೆಳೆಯುತ್ತಿರೋ ಸಾಂಕ್ರಾಮಿಕ ರೋಗವಾಗಿದೆ ಮತ್ತು ಆರಂಭಿಕ ಪತ್ತೆಯು ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದರು. ಉದ್ಘಾಟನಾ ಅಧಿವೇಶನದಲ್ಲಿ ಬಾಯಿಯ ಕ್ಯಾನ್ಸರ್ನಿಂದ ಬದುಕುಳಿದಿರೋ ಶ್ರೀ ಹಯಾತ್ ಶರೀಫ್ ಅವರು ಚೇತರಿಸಿಕೊಳ್ಳುವ ಅವರ ಸ್ಫೂರ್ತಿದಾಯಕ ಪ್ರಯಾಣವನ್ನು ಹಂಚಿಕೊಂಡರು. ಸೈಟ್ ಕೇರ್ ಆಸ್ಪತ್ರೆಗಳಲ್ಲಿ ಸಮಯೋಚಿತ ಹಸ್ತಕ್ಷೇಪವು ಬಲಕೆನ್ನೆಯ ಕಾರ್ಸಿನೋಮವನ್ನು ಜಯಿಸಲು ಸಹಾಯ ಮಾಡಿತು, ಆರಂಭಿಕ ಪತ್ತೆ ಮತ್ತು ತಜ್ಞರ ಆರೈಕೆಯ ಪ್ರಾಮುಖ್ಯತೆಯನ್ನು ಬಲಪಡಿಸಿತು ಎಂದು ತಿಳಿಸಿದರು. Cancer is incurable, but it is a myth. It is not a fact. So what is important is, as rightly said, you need to diagnose cancer early and most importantly, prevent before the cancer is manifested. So we'll address all three aspects. How do you prevent cancer? Specifically talking about my field as a head and neck surgeon, you prevent cancer by stopping tobacco. The tobacco companies may not like it, but the tobacco, both in the smoked form or an unsmoked form. Smoked form meaning BD cigarettes, unsmoked form being all this preparation of pan, keni or the betel nut, where we commonly see in our villages, where they mix lime, betel quid, supari and create that mixture. 90% ಕ್ಯಾನ್ಸರ್ ಬರುವುದು ತಂಬಾಕುವಿನಿಂದಾಗಿ. ಆದರೆ ಇತ್ತೀಚೆಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ತುಂಬ ಯಂಗ್ 40 ವರ್ಷಕ್ಕಿಂತ ಕಮ್ಮಿ ಅವರು ಇದುವರೆಗೆ ಒಂದು ಬೀಡಿ ಸೇದಿಲ್ಲ, ಒಂದು ಪಾನ್ ಪ್ಯಾಕೆಟ್ ತಿಂದಿಲ್ಲ. ಅವ್ರು ಬಂದು ಕೇಳ್ತಾರೆ, ನಾನು ಸಿಗರೇಟ್ ಕುಡಿದಿಲ್ಲ, ಇದಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕುಡಿತಾ ಇದ್ದಾರೆ, ಅವ್ರಿಗೆ ಕ್ಯಾನ್ಸರ್ ಬಂದಿಲ್ಲ, ನನಗೆ ಬಂದಿದೆ, ಯಾಕೆ ಅಂತ. ಸೊ ಇದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಶಾರ್ಪ್ ಹಲ್ಲುಗಳು, ಡೆಂಚರ್ಗಳು, ನಮ್ಮ ಹಲ್ಲು ಶಾರ್ಪ್ ಆಗಿದ್ದದು ಚುಚ್ಚಿ ಕ್ರಾನಿಕ್ ಇರಿಟೇಷನಿಂದಾಗಿ ಕ್ಯಾನ್ಸರ್ಗೆ ಮಾರ್ಬೋದು, ಕನ್ವರ್ಟ್ ಆಗ್ಬೋದು. ಒಂದು ಸಣ್ಣ ಪ್ರಮಾಣ, ಓಕೆ, ಒಂದು ಲೆಸ್ ದೆನ್ 5%, ಅದಕ್ಕೆ ಏನೂ ಕಾರಣ ಇಲ್ಲದೆ ಬರ್ಬೋದು. ಅದಕ್ಕೆ ನೀವು ಹೇಳಿದಂಗೆ ಫುಡ್, ನನಗೆ ಗೊತ್ತಿಲ್ಲ, ನನಗೆ ಸೈಂಟಿಫಿಕ್ ಆಗಿ ಅದರಲ್ಲಿ ನಿಮಗೆ ಹೇಳುವಷ್ಟು ನನಗೆ ಎವಿಡೆನ್ಸ್ ಇಲ್ಲ. ಬಟ್ ಈಗ ನಮ್ಮ ತಾತಂದಿರು, ಅಜ್ಜಂದಿರು ನೋಡಿದರೆ ಅವರು ಚೆನ್ನಾಗಿ ಗಟ್ಟಿಯಾಗಿದ್ದಾರೆ, ಬಟ್ ಅವರೇನು 2 ಊಟ ಮಾಡ್ತಿದ್ರು, ಓಕೆ, ನಮ್ಮ ಥರ ಚಿಪ್ಸು, ಪೆಪ್ಸಿ, ಕೋಲಾಗಿಲ್ಲ ಕುಡಿದವರು ಅಲ್ಲ. ಆದರೆ ಅವರಿಗೆ ಬಂದಿಲ್ಲ. ಅದನ್ನು ನೀವು ಲೆಕ್ಕಾಚಾರ ಮಾಡಿದರೆ ಅನೆಕ್ಡೋಟಲಿ ಪ್ರಾಬಬ್ಲಿ ಫುಡ್ಡು, ಎನ್ವೈರ್ಮೆಂಟು ಅದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಂತ ನಾವು ಹೇಳ್ಬೋದು. ಬಿಕಾಸ್ ಎಲ್ಲ ಫುಡ್ಡಲ್ಲಿ ಈಗ ಪ್ರಿಸರ್ವೇಟಿವ್ ಇರುತ್ತೆ. ನಿಮಗೆ ಈವನ್ ಒಂದು ಒಳ್ಳೆ ಫ್ರೂಟ್ಸು, ವೆಜಿಟೇಬಲ್ಸ್ ನೀವು ಹೋಗಿ ಈವನ್ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡ್ರು ಕೂಡ ಅದರಲ್ಲಿ ಏನಾದರೂ ಒಂದು ಸ್ಪ್ರೇ ಹೊಡೆದಿರ್ತಾರೆ, ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ, ಹೇಳಕ್ಕೆ ಬರಲ್ಲ. ಬಟ್ ಮುಖ್ಯವಾಗಿ ಅದನ್ನು ನೀವು ಈಗ ಚೇಂಜ್ ಮಾಡಲಿಕ್ಕೆ ಬರುವುದಿಲ್ಲ. ಬಟ್ ಆದಷ್ಟು ರೀತಿಯಲ್ಲಿ ನಮ್ಮ ಹ್ಯಾಬಿಟ್ಸ್ನ ವ್ಯತ್ಯಾಸ ಮಾಡೋದ್ರಿಂದ ಪ್ರಾಬಬ್ಲಿ ಬಾಯಿ ಕ್ಯಾನ್ಸರ್ ಮಾತ್ರ ಅಲ್ಲ, ಬೇರೆ ಶುಗರು, BP ಎಲ್ಲವನ್ನು ಕೂಡ ನಾವು ನಿಯಂತ್ರಣಕ್ಕೆ ತರಬಹುದು. ಸಣ್ಣ ವಾಕಿಂಗ್, ಒಂದು ಅರ್ಧ ಗಂಟೆ ನಡೆಯೋದ್ರಿಂದ ಕೂಡ ವ್ಯತ್ಯಾಸ ಬರುತ್ತೆ ಬಾಡಿಯಲ್ಲಿ. ನಾವೀಗ ಜಾಸ್ತಿ ಕೂತು ಮಲಗಿ ಕೆಲಸ ಮಾಡುವವರು ಅಲ್ವಾ, ಅದರಲ್ಲಿ ವ್ಯತ್ಯಾಸ ಆಗಬೇಕು. ಬಾಯಲ್ಲಿ ಒಂದು ಗುಳ್ಳೆ ಥರ ಆಗಿತ್ತು, ಅಲ್ಲಿ ನನ್ನ ಊರಲ್ಲಿ ತೋರಿಸಿದೆ. ಅವ್ರು ತೋರಿಸಿದ್ದಕ್ಕೆ ಇಲ್ಲ, ಇದೊಂದು ಟೆಸ್ಟ್ ಮಾಡಬೇಕು, ಬಯೋಪ್ಸಿ ಮಾಡಿಸ್ಬೇಕು ಅಂತ ಹೇಳಿದರು. ಮತ್ತು ನಮ್ಮೂರಿಂದ ನಾನು ಶಿವಮೊಗ್ಗ ಹೋಗಿ ಅಲ್ಲಿ ಬಯೋಪ್ಸಿ ಮಾಡಿದೆ. ಬಯೋಪ್ಸಿ ಮಾಡಿದಾಗ ನಿಮಗೆ ಕ್ಯಾನ್ಸರ್ ಇದೆ, 2% ಏನೋ ಐತೆ ಅಂತ ಹೇಳಿದರು. ಆಮೇಲೆ ನಾವೇನು ಇದು ಮಾಡಿಲ್ಲ, ಪೇನಿಕ್ ಆಗಿಲ್ಲ. ನಮ್ಮ ಫ್ರೆಂಡು ಡಾಕ್ಟರ್ ಅಶ್ಯ ಹತ್ರ ಹೋಗ್ರಿ ನೀವು, ನಿಮಗೆ ಅಲ್ಲಿ ಗುಣ ಆಗುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದು ಡಾಕ್ಟರ್ ಅಶ್ಯಕ್ಕೆ ಭೇಟಿ ಆದೆ. ಅವ್ರ ರಿಪೋರ್ಟ್ ಎಲ್ಲ ನೋಡಿ, ಎದುರಂತ ಏನೋ ಇದಿಲ್ಲ, ಇನ್ನೂ 2% ಇದೆ, ನಾನು ನಿಮಗೆ ಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು.
ಡಾಕ್ಟರ್ ಅಕ್ಷಯ್ ನನಗೆ ಕ್ಯೂರ್ ಮಾಡಿದ್ದಾರೆ. ನಾನು ಹೇಳೋದೇನಂತ ಹೇಳಿದರೆ, ದಯವಿಟ್ಟು ಸ್ಮೋಕಿಂಗು, ತಂಬಾಕು ಯಾರು ಇದು ಮಾಡಬೇಡಿ, ಒಳ್ಳೆಯದಿಂದ ಇರಿ. ನಾನು ಸ್ಮೋಕಿಂಗು ಮಾಡ್ತಿದ್ದೆ, ತಂಬಾಕು ಹಾಕ್ತಿದ್ದೆ. ಡಾಕ್ಟ್ರ್ ಕೇಳಿದ್ದಕ್ಕೆ ಸ್ಮೋಕಿಂಗು ತಂಬಾಕಿಂದಾನೇ ಬಂತು ಅಂತ ಹೇಳಿದರು. ಕೈ ಮುಗ್ದು ಹೇಳ್ತೀನಿ, ಯಾರು ಸ್ಮೋಕಿಂಗು ತಂಬಾಕು ಅನ್ನು ಹಾಕಬೇಡಿ. ಈಗ